ಜನಸಾಮಾನ್ಯರ ನೇರ ಪ್ರಶ್ನೆಗಳು, ಜನಪ್ರತಿನಿಧಿಗಳ ನೇರ ಉತ್ತರ. ಇದೇ ಮೆಗಾಫೈಟ್. ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಎತ್ಕೊಂಡಿರುವಂಥ ವಿಚಾರ ಜೈಲ್ ಭರೋ ರಾಜಕಾರಣ. ಕರ್ನಾಟಕದ ರಾಜಕಾರಣ ಅಂದರೆ ಅದೊಂದು ಮಾದರಿ ರಾಜಕಾರಣ ಅನ್ನುವಂಥ ಮಾತಿತ್ತು. ಇತ್ತೀಚಿನ ದಿನಗಳಲ್ಲಿ ಆ ಮಾತು ಸುಳ್ಳಾಗ್ತಾ ಇದೆ. ಯಾಕಂದರೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಒಬ್ಬರಾದ ಮೇಲೆ ಒಬ್ಬರು ನಾಯಕರು ಒಳಗಡೆ ಹೋಗ್ತಿರುವಂಥದ್ದು, ಜೈಲು ಸೇರ್ತಿರುವಂಥದ್ದು ಅಂದರೆ ಇದು ಏನು ತೋರಿಸ್ತಾ ಇದೆ? ಕರ್ನಾಟಕದ ರಾಜಕಾರಣ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ? ಕೇವಲ ಕರ್ನಾಟಕದ್ದು ಅನ್ನುವಂಥದ್ದು ಮಾತ್ರ ಅಲ್ಲ, ನೀವು ಭಾರತದ ಈ ಕೇಂದ್ರದ ರಾಜಕಾರಣ ತಗೊಂಡ್ರೂ ಕೂಡ ಬಹಳಷ್ಟು ಜನ ಒಳಗೋಗಿರುವಂಥ ಉದಾಹರಣೆಗಳಿದೆ. ಅಂದರೆ ಎಲ್ಲೋ ಒಂದು ಕಡೆಗೆ ರಾಜಕಾರಣಿಗಳು ನಮ್ಮ ನಿರೀಕ್ಷೆಗಳು ಏನಿತ್ತು ಆ ನಿರೀಕ್ಷೆಗಳನ್ನು ಹುಸಿ ಮಾಡ್ತಾ ಇದ್ದಾರೆ, ನಿರೀಕ್ಷೆಗಳನ್ನು ಸುಳ್ಳು ಮಾಡ್ತಾ ಇದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ಅಶ್ವಥ್ ನಾರಾಯಣ್ ನಮ್ಮ ಜೊತೆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಬಿಜೆಪಿ ಮುಖಂಡರು. ಅಶ್ವಥ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ವಿ ಆರ್ ಸುದರ್ಶನ್ ಜಿ ನಮ್ಮ ಜೊತೆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು. ಸುದರ್ಶನ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಹಿರಿಯ ರಾಜಕಾರಣಿಗಳಾಗಿರುವಂಥ ಬಸವರಾಜ್ ಹೊರಟ್ಟಿಯವರು, ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು. ಹೊರಟ್ಟಿಯವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ, ಯಾವ ಪಕ್ಷಕ್ಕೂ ಸೇರದಲ್ಲಿರುವಂಥವರು, ಶುಭಮಂಗಳ ಸುನಿಲ್, ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಇವರು. ಇನ್ಫ್ಯಾಕ್ಟ್ ನೆಟ್ವರ್ಕ್ ಫೋರೆನ್ಸಿಕ್ನಲ್ಲಿ ಪದವಿ ಪಡೆದಂಥ ಭಾರತದ ಪ್ರಪ್ರಥಮರು ಶುಭಮಂಗಳ ಸುನಿಲ್. ಶುಭಮಂಗಳ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಆರಂಭವಾಗ್ತಾ ಇದೆ ಅಶ್ವಥ್ ನಾರಾಯಣ್ ಅವರಿಂದ. ಬಹುಶಃ ಸಬ್ಜೆಕ್ಟ್ ತಮಗೆ ಗೊತ್ತಾಗಿದೆ, ಒಬ್ಬರಾದ್ಮೇಲೆ ಒಬ್ಬ ರಾಜಕಾರಣಿಗಳು ಒಳಗಡೆ ಹೋಗ್ತಾ ಇದ್ದಾರೆ. ಏನು ತೋರಿಸುತ್ತಿದ್ದು ಸರ್? ಇವತ್ತು ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡಿದ್ರೆ, ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಮನೆ ಮುಂದೆ TV ಚಾನಲ್ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಜೈಲ, ಬೇಲ, ಗಣಿ, ಲೋಕಾಯುಕ್ತ, ಡಿನೋಟಿಫಿಕೇಷನು, ಈ ಥರದ ಸಬ್ಜೆಕ್ಟ್ಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ದೇವೆ. ಎಲ್ಲ ಒಂದು ಕಡೆ ಏನಾಗಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರಕ್ಕೆ ಇದಕ್ಕೆ ವಿರುದ್ಧವಾಗಿ ಒಂದು ಪರಿಹಾರ ಕಂಡುಹಿಡಿಬೇಕು ಅಂತೇಳಿ ಯಡಿಯೂರಪ್ಪನವರು ಪ್ರಥಮವಾಗಿ ಲೋಕಾಯುಕ್ತಕ್ಕೆ ವಿಶೇಷವಾಗಿ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವರದಿಯನ್ನು ಕೊಡಲಿಕ್ಕೆ ಧೈರ್ಯ ಮಾಡಿ ಆ ಲೋಕಾಯುಕ್ತಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಲಿಕ್ಕೆ ಕೊಟ್ಟಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಆದರೆ ಇವತ್ತು ಈ ಲೋಕಾಯುಕ್ತದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2001ರಿಂದ 2011ರವರೆಗೂ ಸಂಪೂರ್ಣವಾಗಿ ತನಿಖೆ ಮಾಡಿದ್ರ ಒಂದು ವರದಿಯನ್ನು ಕೊಡಿ ಅಂತೇಳಿ ಕೊಟ್ಟರು. ಎಲ್ಲ ಒಂದು ಸಲ ಅದು ಕೊಟ್ಟಂಥ ಸಂದರ್ಭದಲ್ಲಿ 2001ರಿಂದ ತನಿಖೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡದೇ ಕೇವಲ 2006-07ರಿಂದ ಮಾತ್ರ ತನಿಖೆಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಒಂದು ಕಡೆ ಇದರಲ್ಲಿ ಲೋಕಾಯುಕ್ತದ ಮೇಲೆ ಒಂದು ರೀತಿ ಅನುಮಾನದ ಮುಳ್ಳು ಇವತ್ತು ಈಗಾಗಲೇ ನಮಗೆ ಬಂದಿದೆ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗಿದೆ. ಸುರೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿ ಮಾತಾಡ್ತಾ ಹೇಳಿದರೆ, 2001ರಿಂದ ನೀವು ಯಾಕೆ ತನಿಖೆಯನ್ನು ಪೂರ್ಣ ಮಾಡಿ ವರದಿಯನ್ನು ಕೊಡಲಿಲ್ಲ? ಈ ತನಿಖೆಯಲ್ಲಿ ನೀವು ರಾಜಕಾರಣಿಗಳನ್ನ ಒಂದು ರೀತಿ ಗುರುತಿಸಿದ ಮೇಲೆ ಅದೇ ರೀತಿ ಸರ್ಕಾರಿ ನೌಕರರು, ಅಧಿಕಾರಿ ಶಾಹಿಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ನೀವು ವಿಚಾರಣೆಗೆ ಒಳಪಡಿಸಿ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ನೀವು ಕೊಡಬೇಕು ಅನ್ನತಕ್ಕಂಥದ್ದು ಕಾನೂನಲ್ಲಿದೆ. ಅದೇ ಒಬ್ಬ MLA, ಒಬ್ಬ ಮಿನಿಸ್ಟ್ರು, ಒಬ್ಬ ರಾಜಕಾರಣಿಗೆ ಯಾಕೆ ಈ ರೀತಿ ಕಾನೂನಿಲ್ಲ ಅನ್ನೋಂಥದ್ದು ಒಂದು ಅನುಮಾನ ಬಂದು ಲೋಕಾಯುಕ್ತಕ್ಕೆ ಮತ್ತೆ ಸ್ಪಷ್ಟೀಕರಣವನ್ನು ಕೇಳಲಿಕ್ಕೆ ಕೊಟ್ಟಿದೆ. ಇವತ್ತೆಲ್ಲ ಒಂದು ಕಡೆ ನ್ಯಾಯಾಂಗ, ಲೋಕಾಯುಕ್ತ ಮತ್ತೊಂದು ರೀತಿ ಪ್ರತಿಯೊಂದು ವಿಚಾರದಲ್ಲೂ ಸಹ ಒಂದು ರೀತಿ ಅನುಮಾನದಲ್ಲಿ ನೋಡ್ತಕ್ಕಂಥ ವಿಚಾರಗಳು ಇವತ್ತು ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಯಾಕೆ 2001ರಿಂದ ಈ ವರದಿಯನ್ನು ಕೊಡಲಿಲ್ಲ, 2007 ವರದಿಯಿಂದ ನಂತರ ಯಾಕೆ ವರದಿಯನ್ನು ಕೊಟ್ಟರು ಅನ್ನೋಂಥದ್ದು ಇವತ್ತೆಲ್ಲ ಒಂದು ಕಡೆ ಲೋಕಾಯುಕ್ತದ ಚರ್ಚೆ ಮಾಡುವಂಥ ಇವತ್ತು ವಿಚಾರ ಇವತ್ತು ಜನಗಳ ಮುಂದೆ ಇದೆ. ಓಕೆ, ಇದೆಲ್ಲದರ ಜೊತೆಗೆ ಬಹಳಷ್ಟು ಜನ ನಿಮ್ಮ ನಾಯಕರ ಒಳಗಡೆ ಹೋಗ್ತಾ ಇದ್ದಾರೆ, ಇನ್ನು ಬಹಳಷ್ಟು ಜನ ಲೈನಲ್ಲಿದ್ದಾರೆ, ಕ್ಯೂನಲ್ಲಿದ್ದಾರೆ. ಏನು ಕತೆ ನಿಮ್ಮದು ಅಂತ? ಇಲ್ಲ, ಇದು ಒಂದೇನಂತ ಹೇಳಿದ್ರೆ ಎಲ್ಲವೂ ಬರುತ್ತೆ, ಒಂದಲ್ಲ ಒಂದು ಪ್ರತಿಯೊಬ್ಬರು ಯಾರು ಅದರಲ್ಲಿ ತಪ್ಪು ಅಂತ ಕಂಡು ಬಂದಾಗ ಶಾಶ್ವತವಾಗಿ ಜೈಲಿಗೆ ಹೋಗಬೇಕಾಗುತ್ತೆ. ಮೇಲ್ನೋಟಕ್ಕೆ ಇನ್ನೂ ಇದು ರಿಪೋರ್ಟಿನ ಮೇಲೆ ಒಳಗಡೆ ಹೋಗಿರುವಂಥದ್ದು ಇದೆ. ಆದರೆ ಸಂಪೂರ್ಣವಾಗಿ ಇವತ್ತು ನ್ಯಾಯಾಲಯ ನೀವು ಅಪರಾಧಿ ಅಂತ ಹೇಳಿ ಅವ್ರನ್ನ ಘೋಷಣೆ ಮಾಡಿಲ್ಲ, ವಿಚಾರಣಾಧೀನ ಕೈದಿ ಅಂತ ಹೇಳಿ ಇವತ್ತು ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಒಳಗಡೆ ಇದ್ದಾರೆ. ನಂತರ ಅದಕ್ಕೆ ಬೇಲ್ ಸಿಕ್ಕ ನಂತರ ಅದ್ರ ಮೇಲೆ ತರೋ ಎನ್ಕ್ವೈರಿ ನಡೀತದೆ, ಡಾಕ್ಯುಮೆಂಟ್ ಎವಿಡೆನ್ಸ್ ನಡೀತದೆ. ಅದಾದಮೇಲೆ ಸಂಪೂರ್ಣವಾಗಿ ಅಪರಾಧಿನ ನಿರಪರಾಧಿನ ಅನ್ನೋದು ಆಮೇಲೆ ತೀರ್ಮಾನ ಆಗ್ತದೆ. ಇದು ಜೈಲಿಗೆ ಹೋಗುವಂಥದ್ದು ರಾಜಕಾರಣದಲ್ಲಿ ಇದೇನು ಹೊಸದಲ್ಲ. ಓಕೆ, ಸುದರ್ಶನ್ ಜಿ, ತಾವೇನು ಹೇಳ್ತೀರಿ ಸರ್? ಕಳೆದ 5 ವರ್ಷಗಳಿಂದ ಅಧಿಕಾರವನ್ನು ನಡೆಸ್ತಾ ಇರುವಂಥದ್ದು ಯಡಿಯೂರಪ್ಪನವರು, BJP, ಕುಮಾರಸ್ವಾಮಿಯವರು, ಸಮ್ಮಿಶ್ರ ಸರ್ಕಾರ. ಹೀಗೆ ನಾವೇನು ಹೇಳಿದ್ವಿ ಸದನದಲ್ಲಿ, ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸಮಗ್ರವಾಗಿ ನೀವು CBI ತನಿಖೆಗೆ ಒಳಪಡಿಸಿ ಅಂತೇಳಿ ಹೇಳಿದ್ವಿ ನಾವು. ಇವತ್ತಿಗೂ ನಮ್ಮ ನಿಲುವು ಅದೇ ಇದೆ. ನಿನ್ನೆ ಕೂಡ ನಮ್ಮ ನಿಲುವು ಅದೇ ಇತ್ತು. ನಾಳೆ ಕೂಡ ನಮ್ಮ ಆ ನಿಲುವಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ
ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆನೂ ಬೇರೆ ರೀತಿಯಾದಂಥ ಅಭಿಪ್ರಾಯ ಇಲ್ಲ. ಓಕೆ, ಇಲ್ಲಿ ತಪ್ಪಿತಸ್ಥರು BJP-ನಲ್ಲಿದ್ದಾರೆ, ಮತ್ತೊಬ್ಬರಿದ್ದಾರೆ, ಮತ್ತೊಂದು ಪಾರ್ಟಿನಲ್ಲಿ ಇಲ್ಲ, ಅದು ಯಾವುದನ್ನು ನಾವು ಹೇಳಕ್ಕೆ ಹೊರಟಿಲ್ಲ. ಅಕ್ರಮ ಗಣಿಗಾರಿಕೆ ಈ ರಾಜ್ಯದ ಸಂಪತ್ತು, ಏನು ಹಗಲ ದರೋಡೆ ನಡೀತಾ ಇದೆ, ಲೂಟಿ ನಡೀತಾ ಇದೆ, ಅದನ್ನು ತಪ್ಪಿಸಬೇಕು ಅಂತ ಹೇಳ್ತಕ್ಕಂಥದ್ದು ರಾಜ್ಯದ ಆಡಳಿತವನ್ನು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವರ ಪ್ರಮುಖವಾದಂಥ ಜವಾಬ್ದಾರಿ ಮತ್ತು ಈ ರಾಜ್ಯದ ಜನರ ಇಚ್ಛಾಶಕ್ತಿ ಕೂಡ ಇದೆ. ಯಾಕಂದರೆ ಈ ನೈಸರ್ಗಿಕ ಸಂಪತ್ತು ಇದೆಯಲ್ಲ, ಇದು ಬರೀ ನಮಗಷ್ಟೇ ಸೀಮಿತ ಅಲ್ಲ, ಇದು ಮುಂದಿನ ತಲೆಮಾರಿಗೂ ಮುಂದಿನ ಭವಿಷ್ಯದ ಜನರಿಗೂ ಕೂಡ ಈ ಸಮಗ್ರವಾದಂಥ ಸಂಪತ್ತೇನಿದೆಯಲ್ಲ ಅದು ಆ ಜನರಿಗೂ ಕೂಡ ಇರಬೇಕಾಗತ್ತೆ, ಕಾಯ್ದಿರಿಸಬೇಕಾಗತ್ತೆ. 5 ವರ್ಷಗಳಿಂದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ನೀವು ಸಂತೋಷ್ ಹೆಗಡೆ ಅವರು ಇವತ್ತೇನು ವರದಿಯನ್ನು ಕೊಟ್ಟಿದ್ದಾರೆ, ಇಡೀ ರಾಷ್ಟ್ರದಲ್ಲೇ ಅದೊಂದು ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಭಾಳ ಅತ್ಯಂತ ಒಂದು ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅತ್ಯುತ್ತಮವಾದಂಥ ಒಂದು ವರದಿ ಅಂಥೇಳಿ, ಅದಕ್ಕೆ ನೀವು ತಿರಸ್ಕಾರನೂ ಮಾಡೋದಿಲ್ಲ, ಒಪ್ಕೊಳ್ಳೋದು ಇಲ್ಲ, ಅಡ್ಡಗೋಡ ಮೇಲೆ ದೀಪ ಇಟ್ಟಂಥ ರೀತಿಯಲ್ಲಿ ಕಳ್ಳನಿಗೊಂದು ಪಿಳ್ಳೆನೆವ ಅನ್ನೋಂಥ ರೀತಿಯಲ್ಲಿ ಕಾರಣಗಳನ್ನು ಹುಡುಕೊಂಡು ನೀವು ಯಾರು ಹೇಳಿದ್ದಾರೆ ನಿಮ್ಗೆ ಯಾರಾದರೂ ತನಿಖೆ ಮಾಡಿಸಬಾರ್ದು ಅಂತ ಹೇಳಿದಾರಲ್ಲ, ಅಧಿಕಾರ ನೀವೇ ಮಾಡ್ತಿದ್ದೀರಲ್ಲ, ಅಧಿಕಾರದ ಜವಾಬ್ದಾರಿಯನ್ನು ನೀವೇ ಹೊತ್ತಿದ್ದಾರಲ್ಲ, ಏನು ತೊಂದರೆ ಏನಿತ್ತು ನಿಮಗೆ? ಸೊ ಅದರಿಂದ ಇದೆಲ್ಲ ಕೂಡ ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ, ಈ ರಾಜ್ಯದ ಮಹತ್ವಕ್ಕೆ ಏನು ಭಾಳ ದೊಡ್ಡ ಕೊಡುಗೆಯನ್ನು ಏನು ಹಿಂದಿನವರು ತಂದು ಕೊಟ್ಟಿದ್ರು. ಭಾಳ ಜವಾಬ್ದಾರಿತವಾದಂಥ ಒಂದು ರಾಜಕಾರಣ ಕರ್ನಾಟಕದಲ್ಲಿ ನಡೆದು ಹೋಗಿದೆ. ಆದರೆ ಇವತ್ತೆಲ್ಲರೂ ಕೂಡ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇಡೀ ರಾಷ್ಟ್ರದಲ್ಲೇ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದರ ಜವಾಬ್ದಾರಿಯನ್ನು ಖಂಡಿತವಾಗ್ಲೂ ಯಾರು ಒಪ್ಕೋಬೇಕು ಅನ್ನೋಂಥದ್ದನ್ನು ಅಶ್ವಥ್ ನಾರಾಯಣ ಅವರು ಇದನ್ನು ಒಂದು ಪಕ್ಷದ ಆಧಾರವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಲ್ಲ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜವಾಬ್ದಾರಿ ಇರ್ಬೋದು, ಇಲ್ಲ ಅಂತಲ್ಲ, ಪಕ್ಷಕ್ಕೆ ಸೀಮಿತವಾಗಿ ಚರ್ಚೆಗಳನ್ನು ಮಾಡಬೇಕಾದಂಥ ಅಗತ್ಯ ಇಲ್ಲ. ಪಕ್ಷವನ್ನು ಮೀರಿ ನಾವು ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಗತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಸ್ ಸರ್ ಹೊರಟಿವ್ರೆ, ತಾವೇನು ಹೇಳ್ತೀರಿ ಸರ್? ಇಂಥ ಭ್ರಷ್ಟ, ಇಂಥ ಕಾನೂನು ಮೀರಿ ಕೆಲಸ ಮಾಡಿದಂಥ ಯಾವ ಸರ್ಕಾರನೂ ನಾನು ನೋಡಲಿಲ್ಲ. ಯಾಕೆ ಇವತ್ತು ಹೇಳ್ತಾರೆ ಇನ್ನೂ ಪ್ರೂವ್ ಆಗಬೇಕು, ಏನು ಪ್ರೂವ್ ಆಗಬೇಕು, ಇನ್ನೇನು ಪ್ರೂವ್ ಆಗಬೇಕು ಹೇಳಿ? ಪ್ರೂವ್ ಆಗಿ ಜೈಲಿಗೆ ಹೋದಾಗ ಶಿಕ್ಷೆ ಆದಾಗ ಕರೆನ ಇವತ್ತು ನೀವು ರಾಜೀನಾಮೆ ಕೊಟ್ಟರೆ ಹಂಗಾರ ಪ್ರೂವ್ ಆಗದಿದ್ರೆ ಪ್ರೂವ್ ಆಗಿ ರಾಜೀನಾಮೆ ಕೊಟ್ಟರೆ ನೀವು ಇವತ್ತು 2 ಇದಾವೆ. ರಾಮಕೃಷ್ಣ ಹೆಗಡೆ ಅವರು ಇನ್ನೊಂದು ಸರಿ ಆಗಿತ್ತು ಫೋನ್ ಕದ್ದಾಲಿಕೆ, 1 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟರು. ಇನ್ನೊಂದು ಸರಿ ಯೋಜಿತ್ ಹಗರಣ ರಾಜೀನಾಮೆ ಕೊಟ್ಟರು, ಇವರು ರಾಜೀನಾಮೆ ಕೊಟ್ಟಾರೆ. ಪ್ರೂವ್ ಆಗೋವರೆಗೆ ಮಾತಾಡಬಾರ್ದು ಇವರು, ಪ್ರೂವ್ ಆಗಲಿ ಬಿಡಲಿ. ಯಾವಾಗ ನೀವು ಜೈಲಿಗೆ ಹೋಗಿ ಅಂದಾಗ ನೀನು ಮಾಡಿಯೋ ಇಲ್ಲೋ ಅನ್ನೋದನ್ನು ತೀರ್ಮಾನ ಆಮೇಲೆ. ಜೈಲಿಗೆ ಹೋದ್ರೆ ಮುಗಿದೋದು, ನೈತಿಕ ಮಟ್ಟ ಏನು ಉಳಿತದೆ ನಿಮ್ಮದು? ಈಗ ಅಶೋಕ್ ಅವ್ರ ಮೇಲೆ ಬಂತು. ಅಶೋಕ್ ಅವ್ರ ಮೇಲೆ ಬಂದಾಗ ಒಬ್ಬ ಗೃಹ ಮಂತ್ರಿ ವಿರುದ್ಧ ಒಬ್ಬ SP ತನಿಖೆ ಮಾಡೋಕ್ಕೆ ಸಾಧ್ಯ ಇದೆ ಹೇಳಿ ನೋಡು ನನಗೆ, ಹೇಳಿ. ಒಬ್ಬ ಗೃಹ ಮಂತ್ರಿ ಇದ್ದಾಗ ಅವನ ಎದುರಿಗೆ ಒಬ್ಬ ಆರ್ಡಿನರಿ SP ಹೋಗಿ ತನಿಖೆ ಮಾಡೋಕ್ಕಾಗುತ್ತೆ? ಅದಕ್ಕೆ ಮಾರಲ್ ವ್ಯಾಲ್ಯೂಸ್ ಅಂತಾರೆ. ಇವತ್ತು ಅಶೋಕ್ ಅವರು ನಾಳೆ ಏನಿರಲಿ ತಕ್ಷಣ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಟ್ಟು ಎನ್ಕ್ವೈರಿಗೆ ಸಹಕಾರ ಮಾಡಬೇಕು. ಏನು ಹಾಸ್ಪಿಟ್ಲಿಗೆ ಹೋಗೋದು, ಅಲ್ಲಿ ಬಂದು ಒಬ್ಬ ಮಂತ್ರಿ ಹೋಗೋಣ, ಮಂತ್ರಿ ಹೋಗಿ ಅಲ್ಲಿ ಯಾವುದೋ ವಿಕ್ಟೋರಿಯಾ ಹಾಸ್ಪಿಟಲ್ದಾಗ ಅದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ತಾರೆ, ಪೇಂಟ್ ಹಚ್ತಾರೆ, ಇದ್ರ ಪ್ರಕಾರ ಯಾವುದ್ರ ಪ್ರಕಾರ ನಿಮ್ಮ ವಾಸ್ತು ಪ್ರಕಾರ ಕಾಟ್ ಹಾಕ್ತಾರೆ, ಇನ್ನೊಬ್ಬರು ಬರ್ತಾರೆ, ಇನ್ನೊಂದು ಮಾಡ್ತಾರೆ. ಇದಕ್ಕೆ ಏನು ಮಾನ ಮರ್ಯಾದಿರುತ್ತೆ? ಒಂದು ನಿಮ್ಗೆ ಕೇಳಿ ಆಮೇಲೆ ಕ್ವಶನ್ ಕೇಳಿ ಹೇಳ್ತೀನಿ ನಾ ಮಾತಾಡೋ, ನೀವು ಕೇಳಿ ಕ್ವಶನ್ ಬೇಕಾದ ಕೇಳಿ ಹೇಳ್ತೀನಿ ನಾನು. ಕ್ವಶನ್ನಾಗ ಭಾಳ ಗಟ್ಟಿದೆ, ನಾನು ಹೇಳ್ತೀನಿ. ಅಧಿಕಾರ ಮಂಗನಕಾಯಿ ಕೊಟ್ಟರೆ ಹಂಗಾಗಿದೆ. ಇವತ್ತು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಇವತ್ತೇನಂದ್ರೆ ಇವರು ತಕ್ಷಣ ಹೇಳಿ ನೋಡಿ, ನನಗೆ ಸ್ವತಂತ್ರ ಇದು ಮಾತಾಡೋಕ್ಕೆ, ಮಂಗಗಳನ್ನು ನನ್ನ ಪಾರ್ಲಿಮೆಂಟ್ ಒಡಲ್ಲ ಹೇಳಿ ಆಮೇಲೆ ಮಾತಾಡಿ, ಆಮೇಲೆ ಹೇಳಿ. ಅಧಿಕಾರ ನಿಮ್ಮ ಕಡೆ ಅಧಿಕಾರ ಐತಿ, ಇದಕ್ಕೆ ಅಧಿಕಾರ, ಡಿನೋಟಿಫಿಕೇಶನ್ ಮಾಡೋಕ್ಕೆ ಅಧಿಕಾರ, ಗಣಿ ಇದಕ್ಕೆ ಅಧಿಕಾರ. ಯಾಕೆ ನೀವು ಬಳ್ಳಾರಿ ಜನರಿಗೆ ಕರ್ಕೊಂಡು ಇಷ್ಟೆಲ್ಲ ಲೂಟಿ ಮಾಡಲಿಲ್ವಾ? ಇವತ್ತು ಅವ್ರು ಜೈಲಾಗಿಲ್ಲ. ನೀವು ಮಾಡಿ ಇವತ್ತು ಮಾಡಿದ ನಂತರ ಅಧಿಕಾರಿಗಳು ಹಾಕಿ, ಯಾರ ಬಿಡಿನೂ ಇಟ್ಕೊಳ್ಬೇಡಿ, ಅಧಿಕಾರಿಗಳಿಗೆ ಹಾಕಿ. ಯಾರ್ಯಾರು ಅನ್ಯಾಯ ಮಾಡ್ಯಾರ, ಯಾರ್ಯಾರು ಈ ಲೂಟಿ ಮಾಡ್ಯಾರ, ಯಾರ್ಯಾರು ಈ ರಾಜ್ಯ ಹಾಳು ಮಾಡ್ಯಾರ, ಅವ್ರ ಮೇಲೆ ಎಲ್ಲ ರೀತಿಯಿಂದ ಕ್ರಮ ತಗೊಳ್ಳಿ. ನಾವೆಲ್ಲ ವಿರೋಧ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ. ಈ ಅಪರಾಧಿ ಸ್ಥಾನದಲ್ಲಿ ಯಡಿಯೂರಪ್ಪರು ಒಬ್ಬರೇ ಅಲ್ಲ, ಕುಮಾರಸ್ವಾಮಿಯವರು ಕೋರ್ಟ್ಗೆ ಜೈಲ ಬೇಲ ಅಂತಂದ್ರಲ್ಲಿ ಕುಮಾರಸ್ವಾಮಿಯವರು ಇದ್ದಾರೆ. ಒಂದು ನಿಮಿಷ ಹೇಳ್ತೀನಿ. ಕುಮಾರಸ್ವಾಮಿಯವರು ಹೋಗಿದ್ದಾರೆ. ನೀವು ಹೇಳಿರಿ ಅಶೋಕ್ ಅವರು ವಿರುದ್ಧವಾಗಿ ಒಬ್ಬ SP ತನಿಖೆ ಮಾಡೋಕ್ಕಾಗಲ್ಲ, ಇವರು ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿರಿ. ಇವತ್ತು ಜೈಲಲ್ಲಿ ಇರ್ತಕ್ಕಂಥ ರಾಜ ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಮೇಲೆ ಲೆಟ್ರು ಬರೆದಿದ್ದಾರೆ. ಇವ್ರ ಆದೇಶ ತೆಗೆದುಕೊಂಡೆ ನಾನು ಟೆಲಿಕಾಂ ಸ್ಪೆಕ್ಟ್ರಮ್ ಅನ್ನು ನಾನು ಆದೇಶ ಕೊಟ್ಟಿರೋ ಅಂತ ಹೇಳಿ. ಅಪರಾಧಿ ಸ್ಥಾನದಲ್ಲಿ ಚಿದಂಬರಂ ಇದ್ದಾರೆ. ನೀವು ಚಿದಂಬರನ ಯಾಕೆ ರಾಜೀನಾಮೆ ಕೇಳಲ್ಲ? ನೀವ್ಯಾಕೆ ಚಿದಂಬರನ ರಾಜೀನಾಮೆ ಕೇಳಲ್ಲ? ನೀವ್ಯಾಕೆ ಮನಮೋಹನ್ ಸಿಂಗ್ನ ರಾಜೀನಾಮೆ ಕೇಳಲ್ಲ? ಸಿಂಗ್ಲು ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ಸಿಂಗ್ಲು ಕಮಿಟಿ ರಿಪೋರ್ಟ್ ಅಲ್ಲಿ ಒಂದು ನಿಮಿಷ,
ಶೀಲಾ ದೀಕ್ಷಿತ್ ಕಲಮಾಡಿ ಜೊತೆನಲ್ಲಿ ಅಲ್ಲ, ಅವ್ರ ಶೀಲಾ ವಿಚಾರ ನೀವ್ ಯಾಕ್ ದೀಕ್ಷಿತ್ ಮಾಡ್ತೀರಿ? ಜೈಲಲ್ಲಿ ಇರ್ಬೇಕಾಗಿತ್ತು. ಅಲ್ಲ, ಶೀಲಾ ಅವ್ರು ದೀಕ್ಷಿತ್ ನೀವು ಕೇಳಿ. ಯಾಕೆ ಕಾಂಗ್ರೆಸ್ ಅವರು ಶೀಲಾ ದೀಕ್ಷಿತ್ ರಾಜೀನಾಮೆ ನೀವು- ತಗೊಳ್ಳಿಲ್ಲ? ನೀವು ಕೇಳಿ. ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರು, ನೀವು ಮಾಡಿ. ಶೀಲಾ ದೀಕ್ಷಿತ್ ರಾಜೀನಾಮೆ ನೀವು ನೀವೇ ಮಾಡಿ. ಕೊಟ್ರು. ನೀವು ಮಾಡಿ ಕೇಳಿ. ಅದನ್ನ. ನೀವು ಯಡಿಯೂರಪ್ಪ ಒಬ್ಬರನ್ನೇ ಕೇಳೋದು. ಒಂದ್ ನಿಮಿಷ ನೀವು ರಾಜೀನಾಮೆ ಒಂದ್ ನಿಮಿಷ ದಯಮಾಡಿ ಒಂದ್ ನೀವ್ ನಿಮಿಷ. ಹೇಳಿ, ಕೇಳು ಸ್ಥಾನದಾಗ ನೀವು- ಇದ್ದೀರಿ. ನಿಮ್ ನೋಡಿ ಸರ್, ಹೊರಗೆ ವಿರೋಧ ಪಕ್ಷ ನೀವು ನಾಯಕರಲ್ಲ ರಾಜೀನಾಮೆನ ಕೇಳಿ. ಯಡಿಯೂರಪ್ಪನವರು ನಾನು ರಾಜೀನಾಮೆ ನೀವು ಒಂದ್ ನಿಮಿಷ. ಕೇಳ್ತೀರಲ್ಲ, ನಾನು ಶೀಲಾ ರಾಜ್ಯದ- ದೀಕ್ಷಿತ್ ಅವ್ರ ರಾಜೀನಾಮೆ ಕೇಳಿ. ನಾನು ರಾಜ್ಯಕ್ಕೆ ಸೀಮಿತ ಒಂದ್ ನಿಮಿಷ ಕೇಳಿ. ನಾವು ರಾಜ್ಯಕ್ಕೆ ಸೀಮಿತವಾದವರು. ಕೇಂದ್ರದಲ್ಲಿ ನಿಮ್ಮ ಪಾರ್ಟಿ ಲೀಡರ್ ಅಪೋಸಿಷನ್ ಪಾರ್ಟಿ ದೊಡ್ಡದಾಗಿ ಕೇಳಿ ಹೇಳ್ತಾ ಅವ್ರಿಗೆ, ಇದೀವಿ. ಕೊಡಿಸಿ ಅವ್ರಿಗೆ ಕೊಡ್ಕೊಳ್ತಾ ಇದೀವಿ. ಹಾಕಿ, ಕಾಂಗ್ರೆಸ್ ಸರ್ಕಾರ ಕೇಸ್ ರಾಜೀನಾಮೆ ಹಾಕಿ, ಕೊಡಿಸ್ತಾ ಇಲ್ಲ. ಕೇಸ್ ಹಾಕಿ ಅವ್ರ ಮೇಲೆ ಏನಾಗಿದೆ? ಕೇಸ್ ಹಾಕಿ ತಗೊಳ್ಳಿ. ಯಡಿಯೂರಪ್ಪನವರು ನಾವೇನ್ ಬೇಡ ಕೋಲ್ ಕೊಟ್ಟು ಮಾಡಿ ಹೊಡ್ಸ್ಕೊಂಡಂಗಾಯ್ತು. ನೀವು ಮಾಡಿ. ಬನ್ನಿ ಶುಭಮಂಗಳವರೇ, ಶುಭಮಂಗಳವರೇ, ಇವತ್ತಿನ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ತಾವು? 3 ಜನ 2G ಸ್ಪೆಕ್ಟ್ರಮ್ ಬಗ್ಗೆ ಮಾತಾಡಿದ್ರು, ಜೈಲಿಗೆ ಹೋಗಿದ್ದ ನಾಯಕರ ಬಗ್ಗೆ ಮಾತಾಡಿದ್ರು, ಮತ್ತೆ ತಿರ್ಗಾ ಅಲ್ಲಿ ಆಗ್ತಾ ಇರೋ ಅಚಾತುರ್ಯಗಳ ಬಗ್ಗೆ ಮಾತಾಡಿದ್ರು, ಒಬ್ಬರಿಂದ ಒಬ್ಬರು ತಪ್ಪು ಅಂತ ಹೇಳ್ಕೊಂಡ್ರು. ಈ ಎಲ್ಲಾದ್ರ ಮಧ್ಯೆ ಜನಕ್ಕೆ ಆಗ್ತಾ ಇರೋ ತೊಂದರೆ ಬಗ್ಗೆ ಯಾರು ಮಾತಾಡಲಿಲ್ವಲ್ಲ? ಯಾಕೆ? ನಾವು ಯಾರು ಹಂಗಾರೆ? ನಾವು ಇಷ್ಟು ಜನ ನಿಮಗೆ ಎಲೆಕ್ಷನ್ ಮಾಡಿದಾಗ ಬಂದು ಓಟ್ ಹಾಕಿದ್ದೀವಿ, ನಾವು ಯಾರು? ನಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ನೀವು? 3 ಜನದಲ್ಲಿ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಯಾಕೆಂದರೆ 2G ಆಗಲಿ ಬೇರೆ ಯಾವುದೇ ಆಗಲಿ ನಮಗೆ ಆಗ್ತಿರೋ ತೊಂದರೆ ಬಗ್ಗೆ ಕೇಳ್ತಿಲ್ಲ ನೀವು. ಇಲ್ಲಿ ನಾವು ಸೇರಿರೋದು ನಮ್ಮ ತೊಂದರೆಗಳ ಬಗ್ಗೆ ಕೇಳ್ಕೊಳ್ಳೋದಕ್ಕೆ, ನಮ್ಗೆ ಆಗ್ತಿರೋ ತೊಂದರೆಗೆ, ನಮಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೀವಿ. ಎಸ್, ನಾಯಕರು ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಡ್ತಾರೆ. ಸೊ ವೇದಿಕೆ ಮೇಲಿರುವಂಥ ಗಣ್ಯರು ಮಾತಾಡಿದ್ದಾಯಿತು. ಇನ್ನು ನಿಮ್ಮಗಳ ಸರದಿ, ನಿಮ್ಮ ಪ್ರಶ್ನೆ ಏನು, ಜನನಾಯಕರ ಉತ್ತರ ಏನು ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬಂದಂಥ ಬಿಜೆಪಿ ಸರ್ಕಾರವನ್ನ ಕೆದಕಿದಂಥವನೊಬ್ಬ ಮುಸ್ಲಿಂ ವ್ಯಕ್ತಿ. ನೀವು ಯಾರ್ದೋ ತೆಗಿರಿ, ಯಾರು ನಿಂತವ್ರಿ 30 ವರ್ಷ ತೆಗಿರಿ, ಅಲ್ಲಿ ನೀವು ಹಾಕಿ. ನಿನ್ನೆ ದಿವಸ ಲಿಬಿಯಾಲಿ ಅಧ್ಯಕ್ಷರ ವಿರುದ್ಧ ದಂಗೆ ಇದ್ದಂತ ಜನ ಅವನು ಕೊಚ್ಚೆ ಮೋರಿಲಿ ಬಚ್ಚಟ್ ಕೊಟ್ಟಿದ್ರು ಬಿಟ್ಟಿಲ್ಲ, ಅಲ್ಲಿ ಹೋಗಿ ಕೊಚ್ಚ ಹಾಕಿದ್ದಾರೆ ಅವನ್ನ. ನಿಮಗೂ ಹೇಳ್ತಾ ಇದ್ದೀನಿ, ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ.